ಆಫ್ ರೋಡ್ ಡ್ರೈವ್ಗೆ ಬರೋ ಜೀಪ್ಗಳ ಕಂಡೀಷನ್ ತುಂಬ ಚೆನ್ನಾಗಿರಬೇಕು. ಕೆಲವರು ಅದಕ್ಕೆ ಅಂತಲೇ ತಮ್ಮ ಗಾಡಿಗಳನ್ನು ಮಾಡಿಫೈ ಮಾಡ್ಕೋತಾರೆ. ಆಳವಾದ ಬಟನ್ ಇರೋ ಅಗಲವಾದ ಟೈರ್ಗಳನ್ನು ಹಾಕಿಸ್ಕೊಂಡಿರ್ತಾರೆ. ಆದರೆ ಪುಷ್ಪಗಿರಿ ಬೆಟ್ಟದೊಳಕ್ಕೆ ಇನ್ನೂ ಕೆಲವರು ತಮ್ಮ ಗಾಡಿಗಳನ್ನು ತಗೊಂಡು ಬಂದಿದ್ದರು. ಅವು ಎಸ್ಟೇಟ್ಗಳಲ್ಲಿ ಆಳು ಕಾಳುಗಳನ್ನು ಸಾಗಿಸೋದಕ್ಕಿರೋ ಹಳೆಯ ಮಹೀಂದ್ರ ಜೀಪ್ಗಳು. ಅವನ್ನ ತಗೊಂಡು ಆಫ್ ರೋಡ್ ಇವೆಂಟಿಗೆ ಬಂದವರ ಧೈರ್ಯನ ಮೆಚ್ಚಬೇಕು. ಸ್ವಾಗತ್ ಅಂತ ಈ ಹುಡುಗನ ಹೆಸರು. ಶನಿವಾರ ಸಂತೆಯ ಪ್ಲಾಂಟರ್ ಒಬ್ಬರ ಮಗ. ತಂದಿರೋದು ಈ ಮಹೀಂದ್ರ ಕಮಾಂಡರ್ ಜೀಪನ್ನ. ಕಡಿಮೆ ಅಂದ್ರೂ 18 ವರ್ಷ ಹಳೆದಿದು. ಸ್ಟಾರ್ಟ್ ಮಾಡಿದ್ರೆ ಇಡೀ ಗಾಡಿನೇ ಅಲ್ಲಾಡುತ್ತೆ. ಇದನ್ನ ಇದ್ದ ಸ್ಥಿತಿಯಲ್ಲೇ ಹತ್ಕೊಂಡು ಬಂದಿರೋ ಈ ಪುಣ್ಯಾತ್ಮನನ್ನ ಮೆಚ್ಚಲೇಬೇಕು ಕಣ್ರಿ. ನಮ್ಮ ತೋಟದಲ್ಲಿ ಹಿಂಗೆ ಓಡಿಸಿ ಅಭ್ಯಾಸ ಆಗಿ ನಾವು ಆಫ್ ರೋಡಿಗೆ ಬಂದಿದ್ವಿ. ಅಲ್ಲ, ಇದು ಆಲ್ಮೋಸ್ಟ್ ಪಾರ್ಟ್ ಆಫ್ ಲೈಫ್ ನಮಗೆ. ಇದು ಡೈಲಿ ನಮ್ಮ ತೋಟದ ರೋಡ್ ಹಿಂಗೆ ಇದೆ, ಎಸ್ಟೇಟಲ್ಲಿ ಹಿಂಗೆ ಓಡಿಸ್ಬೇಕು, ಡೈಲಿ ಹಿಂಗೆ ಹೋಗ್ಬೇಕು ನಾವು, ಲೇಬರ್ಸ್ ಕರ್ಕೊಬರ್ಬೇಕು. ಸೊ ಇಟ್ಸ್ ಆಲ್ಮೋಸ್ಟ್ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಇದ್ರಲ್ಲಿ ಬೆಳೆ ಬಂದವರು ಇಟ್ ಇಸ್ ನಾಟ್ ಅ ನ್ಯೂ ಇಶ್ಯೂ. ಇಟ್ ಇಸ್ ಎ ಪಾರ್ಟ್ ಆಫ್ ಲೈಫ್. ಟೀ ಕಾಫಿ ಬ್ರೇಕ್ಫಾಸ್ಟಿಂಗ್ ಸಿಕ್ಕತ್ತೆ ನಮಗೆ. ಹಾಗೆ ಇದು ಡ್ರೈವಿಂಗ್ಗೆ ಒಂದು ಆಫ್ ರೋಡಿಂಗ್ ವಾಸ್ ಎ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಪರ್ಟಿಕ್ಯುಲರ್ಲಿ ಈ ಆಫ್ ರೋಡ್ ಹೆಂಗೆ ಎಂಜಾಯ್ ಮಾಡ್ತೀವಿ? ಜಸ್ಟ್ ಎನ್ ಎಂಟರ್ಟೈನ್ಮೆಂಟ್. ನಮ್ಮದು ಫೀಲ್ಡ್ ವರ್ಕಲ್ಲಿ ಇರ್ತೀವಿ, ನಾವು ಕಾಫಿಲಿ ಇರ್ತೀವಿ. ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಇದಲ್ಲ. ಇಟ್ಸ್ ಓನ್ಲಿ ಅ ಡ್ರೈವ್. ಕಾಫಿಗಾದ್ರೆ ನಾವು ಜನ ಕರ್ಕೋಬೇಕು, ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ದಿಸ್ ಇಸ್ ಔಟ್ ಆಫ್ ಸಮಥಿಂಗ್ ಅಲ್ಲ, ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್. ಎಷ್ಟು ಸುಲಭನಾಗಿ ಹೇಳ್ಬಿಟ್ಟ ನೋಡಿ ಈ ಹುಡುಗ. ಇದೇನು ಒಂದು ವಿಷಯನೇ ಅಲ್ಲ ಅನ್ನೋ ಥರ. ಎಸ್ಟೇಟ್ ಕೆಲಸಕ್ಕೆ ಓಡಾಡಿಕೊಂಡಿದ್ದ ಜೀಪನ್ನ ಹಂಗಂಗೆ ತಗೊಂಡು ಆಫ್ ರೋಡ್ಗೆ ತಂದಿದ್ದೀನಿ ಅನ್ನೋದೇ ಒಂದು ಹೆಮ್ಮೆ ಸ್ವಾಗತ್ಗೆ. ದಿಸ್ ಕೈಂಡ್ ಆಫ್ ವೆಹಿಕಲ್ ನಾವು ಏನು ಆಲ್ಟ್ರೇಷನ್ಸ್ ಮಾಡಿಲ್ಲ. ಜಸ್ಟ್ ಸ್ಟಾಕ್ ವೆಹಿಕಲ್. ನಮ್ಮದು ಡೈಲಿ ಏನು ರನ್ ಮಾಡ್ತೀವಿ ನಮ್ಮ ತೋಟಕ್ಕೆ, ಆ ವೆಹಿಕಲ್ ತಗೊಂಡು ಬಂದಿದ್ದೀವಿ ನಾವು. ಜಸ್ಟ್ ಏನು ಹೇಳಿ, ಮೈಟಿ ಸ್ಟ್ರೆಂತ್ ಮಾಡ್ತೀವಿ, ಕಂಪ್ಲೀಟ್ ಮಾಡ್ತೀವಿ ಅಂತ ಬಂದಿದ್ದೀವಿ. ಈಸ್ ಲಾಟ್ ಆಫ್ ಪೀಪಲ್ ಆರ್ ಕಮ್ ವಿತ್ ಡಿಫ್ರೆಂಟ್ ಜೀಪ್ಸ್. ಏನಂದರೆ ದೇವ್ ಗಾಟ್ ಇದು ಆಫ್ ರೋಡ್ ಟೈರ್ಸು ಆಲ್ಟ್ರೇಷನ್ಸ್ ಮಾಡಿದ್ದಾರೆ. ವಿ ಆರ್ ಜಸ್ಟ್ ಕಮ್ ವಿತ್ ಸ್ಟಾಕ್ ವೆಹಿಕಲ್. ಸ್ಟಾಕ್ ವೆಹಿಕಲ್ ಅಂದರೆ ನಮ್ಮ ತೋಟಕ್ಕೆ ಏನು ನಾವು ಡೈಲಿ ಯೂಸ್ ಮಾಡ್ತೀವಿ, ರೆಗ್ಯುಲರ್ ವೆಹಿಕಲ್. ಅದು ಜಸ್ಟ್ ಕಮ್ ವಿತ್ ನಾವು ಡೈಲಿ ಲೇಬರ್ಸ್ ಕ್ಯಾರಿ ಮಾಡ್ತೀವಿ, ಆ ವೆಹಿಕಲ್ ಬಂದಿದ್ದೀವಿ ನಾವು. ಸೊ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಒಂದು ಫುಲ್ಫಿಲ್ಮೆಂಟಿಂದ ಬಂದಿದ್ದೀವಿ ನಾವು. ಇನ್ನೂ ಎಷ್ಟು ಉಳ್ಕೊಂಡಿದೆ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ 100% ಮಾಡಲೇಬೇಕು ಅಂತ ಬಂದಿದ್ದೀವಿ ಸರ್. ಅದರ್ವೈಸ್ ವಿ ವುಡ್ ಹ್ಯಾವ್ ಗಾನ್ ಬ್ಯಾಕ್. ಅರ್ಧ ರೂಟಿಗೆ ನಾವು ವಾಪಸ್ ಹೋಗ್ತಿದ್ವಿ ನಾವು. ಬರಲ್ಲ ಊಟ. ಹಾಗೆ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ದಿಸ್ ಇಸ್ ನಾಟ್ ಎಕ್ಸ್ಟ್ರಾರ್ಡಿನರಿ. ಯಾಕೆಂದ್ರೆ ನಿಮಗೆ ಯು ಕಮ್ ಫ್ರಮ್ ಔಟ್ಸೈಡ್, ನಿಮಗೆ ಹೊಸ ರೂಟನ್ನು ಕಾಣಿಸುತ್ತೆ. ವಿ ಆರ್ ಆಲ್ ಯೂಸ್ ಟು ದಿಸ್ ಅಲ್ಲ. ವಿ ಆರ್ ಬಾರ್ನ್ ಇನ್ ಮಡ್. ನಮಗೆ ಭೂಮಿ, ಮಣ್ಣು, ಗಿಣ್ಣು ಇದರಲ್ಲೇ ಬೆಳೆದಿರೋದು ನಾವು. ಸೊ ವಿ ಹ್ಯಾವ್ ಟು ಗೋ ಆನ್ ವಿತ್ ದಿಸ್. ಹಿಂಗೆ ನುಕ್ಕೊಂಡು ಹೋಗ್ತೀವಿ ನಾವು ಅಲ್ಲಿ. ಲೈಕ್ ಇದು ಎರೆಹುಳ, ಕ್ಯಾಟರ್ಪಿಲ್ಲರ್ಸ್ ಇರ್ತಾವಲ್ಲ, ಆ ಥರ ಹೋಗ್ತೀವಿ ನಾವು. ಇದನ್ನ ಕೇಳಿದ ಮೇಲೆ ಒಂದು ಮಾತು ಸತ್ಯ ಅನ್ನಿಸ್ತು. ಈ ಇವೆಂಟ್ನಲ್ಲಿ ಭಾಗವಹಿಸಿದವರ ಗಾಡಿಯ ತಾಕತ್ತಿಗಿಂತಲೂ ಅವನ್ನ ಓಡಿಸೋವನ ಚಾಕಚಕ್ಯತೆಯೇ ಇಂಪಾರ್ಟೆಂಟ್ ಅಂತ. ಹೀಗೆ ಸ್ವಾಗತ್ ಜೊತೆ ಮಾತಾಡಿ ಬೆಟ್ಟದ ಇಳಿಜಾರಿನಲ್ಲಿ ಸಾಗ್ತಾ ಇದ್ವಿ. ಇಲ್ಲಿ ಹಂಡೆ ಆಕಾರದ ಬಂಡೆಗಳಿವೆ. ಅದು ಸಾಲದೆಂಬಂತೆ ರಸ್ತೆ ಮೇಲೆ ದಾರಿ ಮಾಡಿಕೊಂಡು ಹರಿಯುವಂತಹ ತೊರೆಗಳು. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋ ಗಾಡಿಗಳೇನಾದರೂ ಆದರೆ ಈ ರೋಡ್ನಲ್ಲಿ 4 ಹೆಜ್ಜೆ ಹೋಗೋದು ಕಷ್ಟನೇ. ಇದೇ ವಿಷಯ ಮಾತಾಡ್ತಾ ಕೆಳಗಿಳಿತಾ ಇದ್ರೆ ಒಂದೇ ಸಮನೆ ಜೀಪ್ನ ಹಾರ್ನ್ ಕೇಳಿಸ್ತಾ ಇತ್ತು. ತಿರುಗಿ ನೋಡಿದ್ರೆ ಅಪ್ಸೆಟ್ ಆಗಿ ನಿಂತಿತ್ತು ಸ್ವಾಗತ್ ಜೀಪು. ಇಳಿಜಾರಿನ ರೋಡ್ನಲ್ಲಿ ಡ್ರೈವರ್ ಸೈಡ್ನ ಮುಂದಿನ ಟೈರು ಬಂಡೆ ಮೇಲೆ ಹತ್ತಿದೆ. ಮೊದಲೇ ಅರ್ಧ ರಾಡಿ ಮೆತ್ಕೊಂಡಿರೋ ಜಾರುವ ಕಲ್ಲದು. ಸರಕ್ಕನೆ ಜೀಪ್ ಎಡಗಡೆಗೆ ಸ್ಲಿಪ್ ಆಗಿ ಆ ಕಡೆ ಮೇಲೆದ್ದಿದೆ. ದೇವರಾಣೆ ಮಾಡಿ ಹೇಳ್ತೀನಿ, ಸ್ವಾಗತ್ನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಮೊದಲು ಹೊರಗಡೆ ಜಿಗಿದು ಹಾರ್ಕೋತಾ ಇದ್ದೆ. ಈ ಮಾರಾಯ ಸ್ಟೀರಿಂಗ್ ವೀಲನ್ನೇ ಕೈಬಿಟ್ಟಿಲ್ಲ, ಬ್ರೇಕ್ ಮೇಲಿರೋ ಕಾಲನ್ನೂ ತೆಗೆದಿಲ್ಲ. ಗಂಡು ಮಗ. ಹೊರಗಡೆ ಎಳ್ಕೊಂಡ್ರಾಯ್ತು ಅಂತ ನಾನು ಓಡ್ ಹೋದ್ರೆ ಆ ಕಡೆಯಿಂದ ಹತ್ತಿ ನಿಂತ್ಕೊಂಡು ವೆಯ್ಟ್ ಕೊಡ್ರಿ, ಈ ಕಡೆಯಿಂದ ಜೀಪು ಮೇಲೆ ಹೇಳುತ್ತೆ ಅಂತಾನೆ. ಕೊನೆಗೆ ಅವನು ಹೇಳ್ದಂಗೆನೆ ಮಾಡಿದ್ದಾಯ್ತು. ಇವನು ಹೇಳಿದ್ದನ್ನು ಕೇಳಿ ಇದು ಹುಂಬತನದ ಪರಮಾವಧಿ ಅನ್ನಿಸ್ಬಿಡ್ತು ಒಂದು ಕ್ಷಣ ನನಗೆ. ಹಂಗೆ ಕೆಳಗಿಳಿದು ಬರ್ತಾ ಇದ್ರೆ ಸಿಕ್ಕಾಕೊಂಡಿದ್ದ ಇನ್ನೊಂದು ಜೀಪನ್ನ ಹೊರತೆಗೆಯುವ ಶತಪ್ರಯತ್ನಗಳು ನಡೀತಿದ್ವು.
ಈ ಪುಣ್ಯ ಕಾರ್ಯದಲ್ಲಿ ನಾವು ಕೈ ಜೋಡಿಸಿ ವಿಫಲರಾಗಿ ಮುಂದೆ ಹೊರಟ್ವಿ. ಈ ಜೀಪು ಜಾಗ ಬಿಟ್ಟು ಕದಲೋ ತನಕ ಹಿಂದಿನ ಗಾಡಿಗಳಿಗೆ ದಾರಿನೇ ಇಲ್ಲ. ಅದೇ ಈ ಆಫ್ ರೋಡ್ ಇವೆಂಟ್ನ ಬ್ಯೂಟಿ ಕಣ್ರಿ. ನಾವು ಅಂತೂ ಇಂತೂ ನಮ್ಮ ಸ್ವಂತ ಕಾಲುಗಳ ಸಹಾಯದಿಂದ ಮೊದಲ ಬೆಟ್ಟ ಹತ್ತಿ ಇಳಿದದ್ದಾಯಿತು. ಬೆಳಗ್ಗೆಯಿಂದ ನೀರು ಬಿಟ್ಟು ಮತ್ತೇನು ಹೊಟ್ಟೆಯೊಳಗೆ ಹೋಗಿಲ್ಲ ಅನ್ನೋದು ಕೂಡ ಮರ್ತು ಹೋಗಿತ್ತು ನಮಗೆ. ನಾನು ಹೆಂಗೋ ತಡ್ಕೊಂಡೇನು. ಪಾಪ ನಮ್ಮ ಕ್ಯಾಮ್ರಾಮ್ಯಾನ್ ಬಡಪಾಯಿ ಈರಣ್ಣ ಅದು ಹೆಂಗೆ ಸಂಭಾಳಿಸ್ಕೊಂಡೋ ಏನೋ. ಇಲ್ಲಿಂದ ಮುಂದೆ ಇನ್ನೊಂದು ತಮಾಷೆ ಕೂಡ ನಡೀತು. ಅವಾಗ ಕ್ಯಾಮ್ರಾ ಆಫ್ ಆಗಿದ್ರಿಂದ ಪೂರ್ತಿ ದೃಶ್ಯಗಳನ್ನು ತೋರ್ಸೋಕ್ಕಾಗ್ತಾ ಇಲ್ಲ. ಐ ಆಮ್ ಸಾರಿ ಕಣ್ರಿ. ಬೆಟ್ಟ ಇಳಿದ ಮೇಲೆ ಊಟದ ವ್ಯವಸ್ಥೆ ಮಾಡಿದ್ದ ಜಾಗ ಇದ್ದಿದ್ದು 4-5 ಕಿಲೋಮೀಟ್ರ್ ದೂರ. ಅದು ಪಕ್ಕಾ ಟಾರ್ ರೋಡು. ಹಾಗೆ ಆ ರಸ್ತೆಯಲ್ಲಿ ಹೋಗ್ತಿದ್ದಾಗ ಹಿಂದ್ಗಡೆಯಿಂದ ಜೀಪು ಗುರುಗುಡಿಸ್ಕೊಂಡು ಬಂದವನು, ಇದೇ ಸ್ವಾಗತ್, ಬನ್ನಿ ಅಲ್ಲಿ ತನಕ ಇದರಲ್ಲೇ ಹೋಗೋಣ ಅಂತ. ಆಯಿತು ಅಂತ ಹತ್ತು ಕೂತ್ಕೊಂಡ್ರೆ ಹತ್ತೆ ಹೆಜ್ಜೆ ಮುಂದೆ ಹೋಗಿ ಕೆಡವ್ಬಿಟ್ನಲ್ಲ ಚರಂಡಿಗೆ. ಕೊಲ್ತಾ ಇದೆಯಲ್ಲೋ ದೊರೆ ನಮ್ಮನ್ನ ಅಂತ ನಾನಂತ ಇದ್ರೆ ಎಗರಿ ಬಿದ್ದ ಜೀಪ್ನ ಡ್ರೈವರ್ ಸೀಟ್ನಲ್ಲಿ ಕುಳಿತುಕೊಂಡು ಹೆಂಗೆ ನಗ್ತಿದ್ದ ನೋಡ್ರಿ ಈ ಹುಡುಗ. ಇವ್ರಿಗೆ ಇದೆಲ್ಲ ತಮಾಷೆ ಅನ್ಸುತ್ತಾ? ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ ನಾನು. ಸುಮ್ಮನಿರ್ಲಾರ್ದೆ ಊರೂರು ಸುತ್ತಕ್ಕೆ ಹೋಗಿ ಹೊಗೆ ಹಾಕಿಸ್ಕೊಂಡ ಅಂತ ಆಗ್ಬಿಟ್ರೆ ಏನು ಗತಿ ಅಂತ ನಾನು ಅನ್ಕೋತಾ ಇದ್ರೆ ಆಲ್ ಈಸ್ ವೆಲ್ ಅಂತ ಮತ್ತೆ ಮತ್ತೆ ನಗ್ತಾ ಇದ್ದ ಈ ಸ್ವಾಗತ್. ಇಲ್ಲಿಂದ ಮುಂದೆ ಇನ್ನೂ ಅರ್ಧ ಆಫ್ ರೋಡ್ ಇವೆಂಟ್ ಬಾಕಿ ಇತ್ತು. ಆದರೆ ನಮ್ಮಲ್ಲಿರೋ ತಾಕತ್ತು ಮುಗಿದೋಗಿತ್ತು ಬಿಡಿ. ಟಾರ್ ರೋಡ್ ಕಂಡ ತಕ್ಷಣ ಕೈಗೆ ಸಿಕ್ಕ ಗಾಡಿ ಹತ್ಕೊಂಡು ಅರ್ಧ ದಾರಿಲಿ ಊಟ ಮುಗಿಸ್ಕೊಂಡು ರೂಮ್ ಸೇರ್ಕೊಂಡ್ವಿ. ಶಶಿ ಮತ್ತು ಸಂತೋಷ್ರ ಮುಖ ನೋಡಿದ್ದು ಅಲ್ಲೇನೆ. ಆಫ್ ರೋಡ್ ಡ್ರೈವ್ ನೋಡಿದ ಮೇಲೆ ನಮಗೆ ಇವಾಗ ನಮಗೂ ಆಫ್ ರೋಡ್ ಡ್ರೈವ್ ಮಾಡಬೇಕು, ಗಾಡಿ ತೊಗೊಳ್ಬೇಕು ಅಂತ ಈಗ ಆಸೆ ಆಗಿದೆ. ಈಗ ಬುಲೆಟ್ನಿಂದ ನೆಕ್ಸ್ಟ್ ಅಲ್ಲಿಗೆ ಪ್ರಮೋಷನ್ ಸಿಗಬೇಕಾ, ಪ್ರಮೋಷನ್ ತೊಗೊಳಕ್ಕೆ ನಾವು ಟ್ರೈ ಮಾಡ್ತಾ ಇದ್ವಿ. ಯಾವುದಾದ್ರು ಜೀಪ್ ತೊಗೊಳ್ಳುವ ಅಂತ ಮನಸ್ಸಾಗಿದೆ. ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ನಾವು ರೈಡ್ ಬರೋದು ಜೀಪ್ ಆಫ್ ಡ್ರೈವ್ ಹೋಗೋಕ್ಕೆ ಚಾನ್ಸ್ ಸಿಗುತ್ತಾ ನೋಡಬೇಕು. ಆಫ್ ರೋಡ್ ಪ್ಲಾನ್ ತಲೆ ಆಫ್ ರೋಡ್ ಇದೆ ಸರ್ ತಲೆ ಒಳಗೆ. ಈಗ ಆಫ್ ರೋಡ್ ಹುಳ ಬಂದುಬಿಟ್ಟಿದೆ. ಈಗ ಮಾಡಲೇಬೇಕು ನೆಕ್ಸ್ಟ್ ಇಯರ್, ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ಗಾದರೂ ಮಾಡಲೇಬೇಕು. ಆಫ್ ರೋಡಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದೆ ನನಗೆ. ಇಂಟ್ರೆಸ್ಟಿಂಗ್ ಏನಿಲ್ಲ ಸರ್, ಒಂಥರ ಕ್ರೇಜು ನಮಗೀಗ ಡ್ರೈವಿಂಗು ರೈಡಿಂಗ್ ಅಂತ ಕ್ರೇಜ್ ಥರ ಬಂದುಬಿಟ್ಟಿದೆ. ಚೆನ್ನಾಗಿತ್ತು, ಎಂಜಾಯ್ ಒಬ್ಬ ಮನುಷ್ಯನಿಗೆ ಒಂಥರ ಎಂಜಾಯ್ಮೆಂಟ್ ಇರುತ್ತೆ. ಸೊ ನನಗೆ ಇದರಲ್ಲಿ ಎಂಜಾಯ್ಮೆಂಟ್ ಸಿಗ್ತಾ ಇದೆ, ಮಾಡುವ ಅಂತ. ಮನೇಲೇನಾದರೂ ಇವರು ಮಿಸ್ಸಸ್ ಇದನ್ನ ಕೇಳಿಸ್ಕೊಂಡ್ರೆ ಬೆನ್ನು ಹತ್ಕೊಂಡು ಬಂದು ಹೊಡಿತಾರೆ. ಹಿಮಾಲಯ ತನಕ ಬುಲೆಟ್ನಲ್ಲೇ ಹೋಗಿ ಬಂದು ಇನ್ನೂ 2 ತಿಂಗಳು ಆಗಿಲ್ಲ, ಆಗ್ಲೇ ಮತ್ತೆ ಕೊಡಗು ರೈಡ್ಗೆ ಬಂದಿದ್ದಾನೆ. ಆ ಹೆಣ್ಮಗಳು ಇದಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ದೊಡ್ಡದು. ಈ ವಯ್ಯ ಈಗ ಜಿಪ್ಸಿ ತಗೊಂಡು ಆಫ್ ರೋಡ್ ಬೇರೆ ಮಾಡ್ತಾನಂತೆ. ಹಾಗೆ ಮುಗಿದಿತ್ತು ಕೊಡಗು ರೈಡ್ನ ಮೊದಲ ದಿನ. ಕಾಡು ಸುತ್ತೋ ಆಸೆ ಪೂರ್ತಿಯಾಗಿತ್ತು. ಮನಸ್ಸು ತಣದಿತ್ತು, ದೇಹ ದಣದಿತ್ತು. ಮಲಗಿದ ತಕ್ಷಣ ಗಾಢ ನಿದ್ದೆ. ಮಾರನೇ ದಿನ ದುಬಾರೆಯಲ್ಲಿ ರಿವರ್ ರಾಫ್ಟಿಂಗಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಬ್ರೇಕ್ಫಾಸ್ಟ್ ಇನ್ವಿಟೇಷನ್ ಇತ್ತು. ಒಂದು ಸಣ್ಣ ಬ್ರೇಕ್ನ ನಂತರ ಅದ್ರ ಬಗ್ಗೆ ಹೇಳ್ತೀನಿ. Lose control.